ಹೊರಗಡೆ ಸಿಕ್ಕಾಪಟ್ಟೆ ಸುಡೋ ಬಿಸಿಲು, ಸೂರ್ಯನ ಶಾಖಕ್ಕೆ ಟ್ಯಾನಿಂಗ್ ಸಮಸ್ಯೆ ದೊಡ್ಡ ತಲೆನೋವು. ಟ್ಯಾನಿಂಗ್ನಿಂದ ಚರ್ಮದ ಬಣ್ಣ ಕಪ್ಪಾಗೋದಕ್ಕೆ ಪ್ರಾರಂಭವಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಮುಖದ ಹೊಳಪು ಕಡಿಮೆ ಆಗುತ್ತೆ. ಟ್ಯಾನಿಂಗ್ ಅನ್ನ ತೆಗೆದು ಹಾಕೋದಕ್ಕೆ, ನಿಮ್ಮ ಮುಖವನ್ನ ಹೊಳಪಾಗಿಸೋದಕ್ಕೆ ನೀವು ಬೀಟ್ರೂಟ್ನಿಂದ ಫೇಸ್ ಮಾಸ್ಕ್ ತಯಾರಿಕೆ ಮಾಡ್ಕೊಳ್ಬಹುದು. ಅದೇಗೆ ಅಂತೀರಾ? ನಾನು ತಿಳಿಸ್ಕೊಡ್ತೀನಿ. ಅಶ್ವ ಹೆಲ್ತ್ನಲ್ಲಿ ನಾನು ಡಯಾನಾ ಕೂರ್ಗ್. ಮೊದಲನೇದಾಗಿ ಬೀಟ್ರೂಟ್ ಮತ್ತು ಮೊಸರು ಫೇಸ್ ಮಾಸ್ಕ್. ಬೀಟ್ರೂಟ್ ಬಳಸಿ ನೀವು ಟ್ಯಾನಿಂಗ್ ಅನ್ನ ತೆಗೆದುಹಾಕಬಹುದು. ಮೊಸರಿನೊಂದಿಗೆ ಬೀಟ್ರೂಟ್ ಅನ್ನ ಫೇಸ್ ಮಾಸ್ಕ್ ಅನ್ನ ನೀವು ತಯಾರಿಕೆ ಮಾಡಿಕೊಳ್ಳಬಹುದು. ಮೊಸರು ಲ್ಯಾಕ್ಟಿಕ್ ಆಮ್ಲವನ್ನ ಹೊಂದಿದ್ದು ಮೈ ಬಣ್ಣವನ್ನ ಸುಧಾರಿಸುತ್ತೆ. ಒಂದು ಬಟ್ಟಲಿನಲ್ಲಿ 2 ಚಮಚ ಮೊಸರನ್ನ ಮತ್ತೆ ಸ್ವಲ್ಪ ಬೀಟ್ರೂಟ್ ರಸವನ್ನ ಮಿಶ್ರಣ ಮಾಡ್ಕೊಳ್ಳಿ. ಇದನ್ನ ಮುಖಕ್ಕೆ ಹಚ್ಕೊಳ್ಳಿ. ಇದರಿಂದ ನಿಮ್ಮ ಫೇಸ್ ಬ್ರೈಟ್ ಆಗಿ ಕಾಣಿಸುತ್ತೆ. ಎರಡನೇದಾಗಿ ಬೀಟ್ರೂಟ್ ಮತ್ತು ಅಕ್ಕಿ ಹಿಟ್ಟಿನಿಂದ ಫೇಸ್ ಪ್ಯಾಕ್. ಒಂದು ಬೌಲ್ನಲ್ಲಿ 2 ಚಮಚ ತುರಿದ ಬೀಟ್ರೂಟ್, ಅಕ್ಕಿ ಹಿಟ್ಟು, ಸಕ್ಕರೆ ಮತ್ತು ಮೊಸರನ್ನ ಮಿಶ್ರಣ ಮಾಡ್ಕೊಳ್ಳಿ ಮತ್ತು ಈ ಮಿಶ್ರಣವನ್ನ ನಿಮ್ಮ ಮುಖದ ಮೇಲೆ ವೃತ್ತಾಕಾರದ ಚಲನೆಯಲ್ಲಿ ಮಸಾಜ್ ಮಾಡ್ಕೊಳ್ಳಿ. ಇದನ್ನ 10 ನಿಮಿಷಗಳ ಕಾಲ ಬಿಡಿ ಮತ್ತು ನಂತರ ನೀರಿನಿಂದ ತೊಳ್ಕೊಳ್ಳಿ. ಇದರಿಂದ ನಿಮ್ಮ ಫೇಸ್ ಹೊಳೆಯುತ್ತೆ. ಹಾಗೆ ಬೀಟ್ರೂಟ್ ಮತ್ತು ಹಸಿ ಹಾಲಿನ ಫೇಸ್ ಪ್ಯಾಕ್ ಕೂಡ ನಿಮ್ಮ ಟ್ಯಾನ್ ಅನ್ನ ತೆಗೆದು ಹಾಕೋದಕ್ಕೆ ಸಹಕಾರಿ. ಬೀಟ್ರೂಟ್ ಫೇಸ್ ಮಾಸ್ಕ್ ಅಂದ್ರೆ ಇದು ಲ್ಯಾಕ್ಟಿಕ್ ಆಮ್ಲ ಮತ್ತು ಹಸಿ ಹಾಲಿನಿಂದ ತಯಾರಿಸಲ್ಪಟ್ಟಿರುತ್ತೆ. 1 ಚಮಚ ಹಸಿ ಹಾಲು ಮತ್ತು ಕೆಲವು ಹನಿ ಬಾದಾಮಿ ಎಣ್ಣೆಯೊಂದಿಗೆ 2 ಟೇಬಲ್ ಸ್ಪೂನ್ ಬೀಟ್ರೂಟ್ ರಸವನ್ನ ಮಿಶ್ರಣ ಮಾಡ್ಕೊಳ್ಳಿ. ಇದು ನಿಮ್ಮ ಮುಖದ ಮೇಲೆ ಹಚ್ಚಿ ಹಾಗೆ 15 ನಿಮಿಷಗಳ ಕಾಲ ಬಿಟ್ಟು ಅದರ ನೀರಿನಿಂದ ತೊಳ್ಕೊಳ್ಳಿ. ಇದರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚಾಗುತ್ತೆ. ಇದೇ ರೀತಿಯ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.